ಇನ್ನು ವಿವಿಧ ರಾಜಕೀಯ ನಾಯಕರ ರಿಯಾಕ್ಷನ್ ಕೂಡ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಎನ್ಐಎ ಕಾರ್ಯಕ್ಷಮತೆಯನ್ನ ಮೆಚ್ಚಿದ್ದಾರೆ ರಾಜಕಾರಣಿಗಳು. ಎನ್ಐಎನವರು ಬಹಳ ಕಷ್ಟಪಟ್ಟು ಹಿಡಿದಿದ್ದಾರೆ, ತಕ್ಕ ಪಾಠ ಕಲಿಸ್ತಾರೆ ಅಂತ ಬಿಎಸ್ ಯಡಿಯೂರಪ್ಪ ಅವರು ಮಾಜಿ ಮುಖ್ಯಮಂತ್ರಿಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ರೀತಿಯ ಘಟನೆಗಳು ಮರುಕಳಿಸಬಾರದು, ಭಯದ ವಾತಾವರಣ ಮರುಕಳಿಸಬಾರದು ಅನ್ನುವಂತಹ ವಿಚಾರವನ್ನು ತಿಳಿಸಿದ್ರು. ಹಾಗೆ ಸರಿಯಾದ ಶಿಕ್ಷೆ ಆಗಬೇಕು ಆ ಶಂಕಿತರಿಗೆ, ಒಂದು ವೇಳೆ ಕನ್ವಿಕ್ಟ್ ಆಗಿದ್ದು ನಿಜ ಆದ್ರೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಬಾಂಬ್ ಬ್ಲಾಸ್ಟ್ ಆರೋಪಿಗಳು ಬಂಧನ ಆಗಿದೆ, ಇಬ್ಬರು ಬಂಧನ ಆಗಿದೆ ಸರ್. ಭಾಳ ಕಷ್ಟಪಟ್ಟು ಹಿಡಿದಿದ್ದಾರೆ, ತಕ್ಕ ಪಾಠ ಕಲಿಸ್ತಾರೆ. ಈ ರೀತಿ ಘಟನೆಗಳು ಮರುಕಳಿಸಿದಂತೆ ಸರಿಯಾದಂಥ ಶಿಕ್ಷೆ ಆಗಬೇಕು. ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ ಆರೋಪಿಗಳು ಬಂಧನ ಆಗಿದೆ, ಇಬ್ಬರು ಬಂಧನ ಆಗಿದೆ ಸರ್. ಭಾಳ ಕಷ್ಟಪಟ್ಟು ಹಿಡಿದಿದ್ದಾರೆ, ತಕ್ಕ ಪಾಠ ಕಲಿಸ್ತಾರೆ. ಈ ರೀತಿ ಘಟನೆಗಳು ಮರುಕಳಿಸಿದಂತೆ ಸರಿಯಾದಂಥ ಶಿಕ್ಷೆ ಆಗಬೇಕು. ರಾಮೇಶ್ವರ ಬಿಎಸ್ ಯಡಿಯೂರಪ್ಪ ಅವರ ರಿಯಾಕ್ಷನ್ ಗಮನಿಸ್ತಾ ಇದ್ವಿ. ಒಂದ್ ಕಡೆಗೆ ತಕ್ಕ ಪಾಠ ಕಲಿಸ್ತಾರೆ ಎನ್ಐಎ ಅಧಿಕಾರಿಗಳು ಅನ್ನೋ ಭರವಸೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಅದೇ ರೀತಿ ಇಂಥ ಘಟನೆಗಳು ಮತ್ತೆ ಆಗದೇ ಇರೋ ರೀತಿ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಕೂಡ ಸರ್ಕಾರದ ಮೇಲಿದೆ ಅನ್ನೋದನ್ನ ತಿಳಿಸ್ತಾ ಇದ್ರು. ಸದ್ಯಕ್ಕೆ ನೀವೀಗಾಗಲೇ ಈ ದೃಶ್ಯ ಏನಿದೆ ಇದು ನ್ಯಾಯಾಧೀಶರ ನಿವಾಸಕ್ಕೆ ಶಂಕಿತ ಉಗ್ರರನ್ನ ಕರೆತರುವಂತಹ ಸಂದರ್ಭದ ದೃಶ್ಯ ನೀವು ನೋಡ್ತಾ ಇರೋದು. ಒಂದ್ ಕಡೆಗೆ ಇಷ್ಟು ದಿನ ಸಮಯವನ್ನ ದೂಡ್ತಾ ಇದ್ರು, ಅಲ್ಲಿ ಇಲ್ಲಿ ತಪ್ಪಿಸ್ಕೊಂಡು ನಾನಾ ತಂತ್ರಗಾರಿಕೆಗಳನ್ನ ಮಾಡಿಕೊಂಡು ಸೊ ಇವರಿಗೆ ಆ ಫೇಕ್ ಐಡಿಗಳನ್ನ ಕೊಟ್ಟಂತಹ ನೆಟ್ವರ್ಕು ಜೊತೆಗೆ ಹಣದ ಮೂಲ ಹಾಗೂ ಈ ಸಂಘಟನೆ ಇನ್ನೂ ಎಷ್ಟು ಡೆಡ್ಲಿ ಆಗಿ ಬೇರೂರ್ತಾ ಇದೆ ಕರ್ನಾಟಕದಲ್ಲಿ ಅಂತ. ಯಾಕಂದ್ರೆ ನೋಡಿ, ಇಷ್ಟು ಜನ ಸಿಕ್ಕಾಕೊಂಡ್ರಲ್ಲ ಇಲ್ಲಿ ತನಕ ಸೀರೀಸ್ ಆಫ್ ಪ್ರಕರಣದಲ್ಲಿ, ಎಲ್ಲರೂ ಕೂಡ ಈ ತೀರ್ಥಹಳ್ಳಿ ಹಾಗೂ ಮಲೆನಾಡು ಭಾಗದವ್ರು ಆಗ್ತಾ ಇದ್ದಾರೆ. ಸೊ ಹಿಂದೆ ಎಲ್ಲ ನಮಗೆ ಈ ಉಗ್ರರ ಚಟುವಟಿಕೆಗಳೆಲ್ಲ ಗೊತ್ತಾಗ್ತಾ ಇದ್ದಿದ್ದು ಅಥವಾ ಅಂತ ನೆಟ್ವರ್ಕ್ಗಳಿದ್ದು ಭಟ್ಕಳದ ನೆಟ್ವರ್ಕ್ ಅನ್ನ ರೀಪ್ಲೇಸ್ ಮಾಡ್ತದೆ ಶಿವಮೊಗ್ಗ. ಸೊ ಇದು ತುಂಬಾ ಡೆಡ್ಲಿ ಹಾಗೂ ಡೇಂಜರಸ್. ಸೊ ಇಲ್ಲಿ ಯಾರ್ಯಾರಿದ್ದಾರೆ ಮತ್ತು ಇವ್ರ ಜೊತೆಗೆ ಬೇರೆ ದೇಶದವರ ಕೈವಾಡ ಏನಾದರೂ ಇದೆಯಾ, ಅದು ಯಾವ ರೀತಿ ನೆಟ್ವರ್ಕ್ ಸಾಧ್ಯ ಆಯಿತು, ಈ ಥರದ ಅನೇಕ ಪ್ರಶ್ನೆಗಳಿಗೆ ಉತ್ತರ ಪ್ರಾಬಬ್ಲಿ ಎನ್ಐಎ ಇನ್ವೆಸ್ಟಿಗೇಷನ್ ಇಂದ ಗೊತ್ತಾಗುತ್ತೆ. ಎನ್ಐಎ ಯಾವಾಗ ಪ್ರಕರಣದಲ್ಲಿ ಎಂಟ್ರಿ ಕೊಡುತ್ತೆ, ಅವರ ಕನ್ವಿಕ್ಷನ್ ರೇಟ್, ಪ್ರಕರಣವನ್ನ ಭೇದಿಸುವಂತಹ ಕನ್ವಿಕ್ಷನ್ ರೇಟ್ ಇದೆಯಲ್ಲ ಅದು 93% ಜಾಸ್ತಿ. ಸೊ ಇದು ಕೂಡ ಲಾಜಿಕಲ್ ಎಂಡ್ಗೆ ಹಿಂದಿನ ಪ್ರಕರಣಗಳಂತೆ ಹೋಗುತ್ತೆ ಅನ್ನೋ ಕುತೂಹಲ. ಸೊ ಆ ಪ್ರಕರಣ ಲಾಜಿಕಲ್ ಎಂಡ್ಗೆ ಹೋಗಬೇಕು ಅಂದ್ರೆ ಇವ್ರನ್ನ ಫಸ್ಟ್ ವಶಕ್ಕೆ ಪಡಿಬೇಕು, ನಂತರ ಇವರಿಂದ ಸತ್ಯವನ್ನ ಬಾಯ್ಬಿಡಿಸ್ಬೇಕು, ಇವ್ರ ಜೊತೆಗೆ ಯಾರ್ಯಾರು ನಿಂತಿದ್ರು ಅನ್ನೋದು ಗೊತ್ತಾಗಬೇಕು. ಮತ್ತು ಕರ್ನಾಟಕದಲ್ಲಿ ಎಷ್ಟು ಸ್ಲೀಪಿಂಗ್ ಸೆಲ್ಗಳು ಆಪರೇಟ್ ಆಗ್ತಾ ಇದೆ, ಐಸಿಸ್ ಮಾಡ್ಯೂಲ್ನ ಎಷ್ಟು ಒಂಟಿ ತೋಳಗಳನ್ನ ತಯಾರು ಮಾಡಲಾಗ್ತಾ ಇದೆ, ಟ್ರೈನಿಂಗ್ ಎಲ್ಲಿ ತಗೊಂಡ್ರು, ಕ್ಯಾಂಪ್ ಸೆಂಟರ್ ಯಾವುದು ಅಂತ ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಸದ್ಯಕ್ಕೆ ಇನ್ನು ಎಷ್ಟೊತ್ತು ಬೇಕಾಗುತ್ತೆ ಇಡೀ ಪ್ರಕ್ರಿಯೆ ಮುಗಿಯೋದಕ್ಕೆ, ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಮಮತಾ, ಏನಂದ್ರೆ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಆರೋಪಿಗಳನ್ನ ಒಬ್ಬೊಬ್ಬರಾಗಿ ಪ್ರತ್ಯೇಕವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಇಬ್ಬರು ಆರೋಪಿಗಳನ್ನು ಕೂಡ ಒಂದೇ ಸರಿಗೆ ಹಾಜರುಪಡಿಸುವಂತದ್ದು, ಜೊತೆಗೆ ಅಲ್ಲಿ ಕೆಲವೊಂದು ದಾಖಲಾತಿಗಳನ್ನ ಕೊಡೋ ಸಂದರ್ಭದಲ್ಲಿ ಅವರನ್ನ ಮಿಸ್ಲೀಡ್ ಮಾಡ್ತಾರೆ. ಯಾಕಂದ್ರೆ ವಿಚಾರಣಾ ಸಂದರ್ಭದಲ್ಲಿ ತನಿಖಾಧಿಕಾರಿಗಳನ್ನೇ ಮಿಸ್ಲೀಡ್ ಮಾಡುವಂತ ಸಾಧ್ಯತೆಗಳಿರ್ತವೆ. ಯಾಕಂದ್ರೆ ಮುಸಾವಿರನ್ನ ಹಾಜರುಪಡಿಸೋ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳನ್ನ ನ್ಯಾಯಾಧೀಶರ ಮುಂದೆ ಹೇಳ್ತಾ ಇರ್ತಾರೆ. ಆ ಮಾಹಿತಿಗಳೆಲ್ಲ ಮುಸಾವಿರ್ಗೂ ಕೂಡ ಗೊತ್ತಾಗುತ್ತೆ. ಆ ಮಾಹಿತಿಗಳು ಮತ್ತೇನಿಗೆ ಗೊತ್ತಾಗಬಾರ್ದು ಅಂತೇಳಿ ಪ್ರತ್ಯೇಕವಾಗಿ ಇಬ್ಬರನ್ನು ಕೂಡ ವಿಚಾರಣೆಯನ್ನ ಮಾಡಿರುವಂತದ್ದು, ಪ್ರತ್ಯೇಕವಾಗಿ ವಿಚಾರಣೆ ಮಾಡಿ ಮತ್ತು ನ್ಯಾಯಾಧೀಶರ ಮುಂದೆ ಕೂಡ ಪ್ರತ್ಯೇಕವಾಗಿ ಈಗ ಹಾಜರುಪಡಿಸ್ತಾ ಇದ್ದಾರೆ. ಈಗ ಮುಸಾವಿರ್ನ ಹಾಜರುಪಡಿಸಿ ಆತನನ್ನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳೋ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ. ಮತ್ತು ಮತ್ತಿನೇನಿದ್ದಾನೆ ಮತ್ತಿನನ್ನು ಕೂಡ ಈಗ ನ್ಯಾಯಾಧೀಶರ ಮುಂದೆ ಕರೆದುಕೊಂಡೋಗಿ ಹಾಜರುಪಡಿಸಕ್ಕೆ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು. ಈಗ ಇನ್ನೇನ ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಮಾಹಿತಿಗಳು ಬರ್ತದೆ. ಆತನನ್ನ ಪೊಲೀಸ್ ಕಸ್ಟಡಿಗೆ ಎಷ್ಟು ದಿನಗಳ ಕಾಲ ಕೊಡ್ಲಾಯ್ತು ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಬರ್ಬೇಕಾಗಿರುವಂತದ್ದು. ಅಂದ್ರೆ ನ್ಯಾಯಾಧೀಶರು ಕೆಲವೊಂದು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾರೆ, ಜೊತೆಗೆ ಎಷ್ಟು ದಿನಗಳ ಕಾಲ ಅವರ ಅವಶ್ಯಕತೆ ಇದೆ ಎನ್ಐಎ ಅಧಿಕಾರಿಗಳಿಗೆ. ಯಾಕಂದ್ರೆ ಇಂಥ ಸಂದರ್ಭಗಳಲ್ಲಿ ಎನ್ಐಎ ಅಧಿಕಾರಿಗಳು ಎಷ್ಟು ದಿನ ಸಿಕ್ಲಿಕ್ಕೆ ಸಾಧ್ಯನೋ ಅಷ್ಟು ದಿನವೂ ಕೂಡ ಎನ್ಐಎ ಕಸ್ಟಡಿಗೆ ಕೇಳುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಅದಕ್ಕೆ ಜಡ್ಜ್ ಕನ್ವಿನ್ಸ್ ಆಗ್ಬೇಕು. ಜಡ್ಜ್ ಕನ್ವಿನ್ಸ್ ಆದ ನಂತರ ಅವರು ವಿವೇಚನಾಧಿಕಾರಕ್ಕೆ ಬಿಟ್ಟಂತದ್ದು ಎಷ್ಟು ದಿನಗಳ ಕಾಲ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಜೊತೆಗೆ ಅವರು ಹೇಳುವಂತದ್ದು ರಾಮೇಶ್ವರಂ ಕೆಫೆಯಲ್ಲಿ ಮಾಜರನ್ನ ಮಾಡಬೇಕು, ಜೊತೆಗೆ ಅವರು ಬಾಂಬನ್ನ ತಯಾರು ಮಾಡಿದಂತ ಬೇರೊಂದು ಪ್ರದೇಶ ಏನಿತ್ತು ಅಲ್ಲಿ ಏನೋ ಒಂದಷ್ಟು ಮಾಜರನ್ನ ಮಾಡಬೇಕು, ಆ ಹಿನ್ನೆಲೆಯಲ್ಲಿ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಹೇಳುವಂತದ್ದು. ಬಹುತೇಕ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಮಾಹಿತಿಗಳು ಅಧಿಕೃತವಾಗಿ ಹೊರಗಡೆ ಬರುವಂತದ್ದು. ಮಮತಾ, ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.